ನಾವು ಅಬ್ಸರ್ವ್ ಮಾಡಿರೋದು, ನೀವು ಮಾತಾಡ್ತಾನೋ ಹೇಳಿದ್ರಿ, ಸಕ್ಕರೆ ಮತ್ತು ಬೆಲ್ಲ ಆ ಇಂಟೇಕನ್ನು ಬಿಟ್ಬಿಡಿ ಅಂತ. ಇದು ಯಾರಿಗೆ ಡಯಾಬಿಟಿಸ್ ಇದೆ ಅವ್ರಿಗೆ ತಾವು ತಿಳಿಸಿದ್ದು. ಅದಲ್ಲದೇನು ಕಾಮನ್ ಮ್ಯಾನ್ಗೂ ಕೂಡ ನನಗನ್ಸೋದು ಶುಗರ್ ಇಂಟೇಕ್ ತಗೊಳ್ಳೋದು ಬಿಡೋದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಅಂತ. ಬಟ್ ಈಗ ನಮಗೆ ಜನರಿಗೆ ಬೇಕೇ ಬೇಕು ಅನ್ನೋ ಮಟ್ಟಕ್ಕೆ ಶುಗರ್ ಅಥವಾ ಸ್ವೀಟ್ಸ್ ಬಿಸ್ನೆಸ್ ಅದೆಲ್ಲವೂ ಆಗಿದೆ, ಅದು ವ್ಯವಹಾರ ಆಗಿದೆ. ಹಾಗೆ ಯಾವುದೇ ಒಂದು ಫಂಕ್ಷನ್ ಇರಲಿ, ಆ ತರಹೇವರಿ ಸ್ವೀಟ್ಸ್ಗಳನ್ನು ಬಡಿಸಿದ್ರೇ ನನ್ನ ಫಂಕ್ಷನ್ ಚೆನ್ನಾಗಿ ಮಾಡಿದೆ ಅನ್ನುವಂಥ ಸ್ಥಿತಿ ಇದೆ. ಇದ್ರ ಬಗ್ಗೆ ನೀವು ಸೊಸೈಟಿ ಕ್ಲಾರಿಟಿ ಕೊಡಬೇಕು. ವಾವ್, ಇದು ಬಹಳ ಕಷ್ಟದ ಕೆಲಸ ಅನಿಸುತ್ತೆ. ಟ್ರೈ ಮಾಡ್ತೀನಿ. ಏನಪ್ಪ, ಸಕ್ಕರೆ ಅಂತ ಹೇಳಿದ್ರಲ್ವಾ, ಕಾಫಿ ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ ಗೊತ್ತಾಗಿ ಸಕ್ಕರೆ ಜೊತೆ ಸೇರಿದಾಗಲೇ ಅಂತ. ಎವ್ರಿಬಡಿ ನೋಸ್ ಇಟ್ಸ್ ಎ ಫ್ರೇಸ್. ಕಾಫಿ ನೆವರ್ ನ್ಯೂ ದಟ್ ಇಟ್ ಇಸ್ ಸೋ ಟೇಸ್ಟ್ಫುಲ್ ವೆನ್ ಇಟ್ ಮೆಟ್ ಶುಗರ್ ವಿತ್ ಇಟ್ ಸೆಲ್ಫ್, ಇಟ್ ಕೇಮ್ ಟು ನೋ ದಟ್ ಇಟ್ಸ್ ವೆರಿ ಟೇಸ್ಟ್ಫುಲ್ ಅಂತ ಒಂದು ಫ್ರೇಸ್ ಇದೆ. ಸಕ್ಕರೆ ಎಲ್ಲ ಜೀವನಕ್ಕೂ ಒಂದು ಖುಷಿ ತರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಯಾಕೆ ಅಂತ ಹೇಳಬೇಕು. ನಾವು ಹೇಳ್ತೀವಲ್ಲ, ಸಕ್ಕರೆ, ಅಕ್ಕಿ, ಗೋಧಿ, ರಾಗಿ, ಕೋಳಿ ಮಾಂಸ ಎಲ್ಲದರಲ್ಲೂ ಸಕ್ಕರೆ ಆಗುತ್ತಾ? ಫೈನಲಿ ನಮ್ಮ ದೇಹದಲ್ಲಿ ನಾವೇನೇ ತಿಂದರೂ ಕಾಮನ್ ಪಾತ್ವೇ ಇಸ್ ಸಕ್ಕರೆ. ಗ್ಲೂಕೋಸ್ ಅಂತ ಹೇಳ್ತೀವಲ್ಲ, ಸಕ್ಕರೆಯಲ್ಲಿ 3-4 ಥರ ವಿಧ ಇದೆ. ಗ್ಲೂಕೋಸ್ ಅನ್ನೋದು ನಮ್ಮ ಬಾಡಿಗೆ ಇಂಪಾರ್ಟೆಂಟ್. ಡೈರೆಕ್ಟ್ ಸಕ್ಕರೆ, ಅನ್ನ, ರಾಗಿ, ಜೋಳ ತಗೊಂಡ್ರೆ, ನೀವು ಅನ್ನ ತಿಂದರೆ, ಸಕ್ಕರೆ ತಿಂದರೆ, ರಾಗಿ ತಿಂದರೆ, ಜೋಳ ತಿಂದರೆ ಸಕ್ಕರೆ ಯಾವಾಗ ಬೇಗನೆ ಮೇಲೆ ಹೋಗುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು. 1 ಚಮಚ ಸಕ್ಕರೆ ತಗೊಂಡ್ರೆ ಠುಸ್ ಅಂತ ಸಕ್ಕರೆ ಮೇಲೆ ಹೋಗ್ಬಿಡುತ್ತೆ, ಇಳಿದೋಗುತ್ತೆ. ಅಕ್ಕಿ ತಿಂದ್ರೆ ಸ್ವಲ್ಪ ನಿಧಾನ, ರಾಗಿ ತಿಂದ್ರೆ ಇನ್ನೂ ಸ್ವಲ್ಪ ನಿಧಾನ. ಅವಾಗ ಏನಾಗುತ್ತೆ, ಬೇಗನೆ ಮೇಲೋದ್ರೆ ನಿಮ್ಗೆ ಇನ್ಸುಲಿನ್ ಉತ್ಪತ್ತಿ ಇರಲ್ಲ, ಸಕ್ಕರೆ ಕಂಟ್ರೋಲ್ ಬರಲ್ಲ ಅಂತ ಪ್ರತೀತಿ. 1 ಗ್ರಾಮ್ ಸಕ್ಕರೆ ಏನಪ್ಪ, 1 ಗ್ರಾಮ್ ಸಕ್ಕರೆ 4 ಕ್ಯಾಲರಿ ಕೊಡುತ್ತೆ. ನೀವು 100 ಗ್ರಾಮ್ ಅಕ್ಕಿ ತಿಂದ್ರೆ 360 ಕ್ಯಾಲರಿ, ಅಂದ್ರೆ 10 ಗ್ರಾಮ್ನಲ್ಲಿ 36 ಕ್ಯಾಲರಿ, 1 ಗ್ರಾಮ್ನಲ್ಲಿ 3.6 ಕ್ಯಾಲರೀಸ್. ಯಾವ್ದು ಹೆಚ್ಚು? ಆಲ್ಮೋಸ್ಟ್ ದ ಸೇಮ್, ಜಸ್ಟ್ 0.6 and 4. ಸೊ ಇವಾಗ 1 ಗ್ರಾಮ್ ಸಕ್ಕರೆ 1 ಗ್ರಾಮ್ ಅಕ್ಕಿ ತಿನ್ಬೋದು, 8 ಇದೋಗುತ್ತೆ. ಬಟ್ ಬರೀ ಅಕ್ಕಿ ತಿಂದ್ರೆ ನಿಮ್ ಸಕ್ಕರೆ ಹೋಗೋದು ನಿಧಾನ. ಸಕ್ಕರೆ ತಿಂದ್ರೆ ಸಖತ್ತಾಗಿ ಬೇಗನೆ ಮೇಲೆ ಹೋಗ್ಬಿಡುತ್ತೆ. ಅದಕ್ಕೆ ಸಕ್ಕರೆ ಬೇಡ ಅಂತ ಹೇಳೋದು.